ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸ್ಕಂದ ಅಧ್ಯಕ್ಷ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸೈನ್ಸಿನ ಫಸ್ಟ್ ಚಾಪ್ಟರ್ ಆದ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಅನ್ನೋ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ನಿಮ್ಗೆ ಯಾರೇ ಗೊತ್ತಿರೋದ ಹಾಗೆ ಸೈನ್ಸ್ ಬಂದ್ಬಿಟ್ಟು 3 ಪಾರ್ಟ್ ಡಿವೈಡ್ ಆಗಿದೆ: ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತೆ ಬಯಾಲಜಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಅಂದ್ಬಿಟ್ಟು ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ನೀವು ಕೆಮಿಸ್ಟ್ರಿನ ಯಾವುದೇ ಚಾಪ್ಟರ್ ಶೋ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಿಮಗೆ ಒಂದು ಬೇಸಿಕ್ಸ್ ಗೊತ್ತಿರಬೇಕಾಗುತ್ತೆ. ಸೊ ಏನಪ್ಪ ಬೇಸಿಕ್ಸ್ ಅಂತಂದ್ರೆ, ಸೊ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಫಸ್ಟ್ 1 to 20 ಎಲಿಮೆಂಟ್ಸ್, ಸೊ ನಿಮಗೆ ಅದರ ನೇಮ್, ಸಿಂಬಲ್, ಅಟಾಮಿಕ್ ನಂಬರ್ ಮತ್ತೆ ವೇಲೆನ್ಸಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಸೊ ಪಿರಿಯಾಡಿಕ್ ಟೇಬಲ್ ಫಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಹೈಡ್ರೋಜನ್. ಸೊ ಹೈಡ್ರೋಜನ್ ಬಂದ್ಬಿಟ್ಟು ಸಿಂಬಲ್ ಬಂದ್ಬಿಟ್ಟು H, ಮತ್ತೆ ಅದರ ಅಟಾಮಿಕ್ ನಂಬರ್ ಬಂದ್ಬಿಟ್ಟು 1, ಮತ್ತೆ ವೇಲೆನ್ಸಿ ಬಂದ್ಬಿಟ್ಟು +or-1. ಸೊ ಈ ತರ 1 to 20 ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟ್ಸಿನ ನೇಮ್, ಸಿಂಬಲ್, ಅಟಾಮಿಕ್ ನಂಬರ್ ಮತ್ತೆ ವೇಲೆನ್ಸಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಸ್ವಲ್ಪ ಜನ ಗೊತ್ತಿಲ್ಲ ಅಂತಂದ್ರೆ, ಸೊ ನಾನು ಈ ವಿಡಿಯೋ ಎಂಡ್ ಅಲ್ಲಿ ಸೊ ನಿಮಗೆ ಹೆಂಗ್ ಓದ್ಕೊಬೇಕು ಅಂತ ಮತ್ತೆ ವೇಲೆನ್ಸಿ ಅಂದ್ರೆ ಏನು ಇದೆಲ್ಲ ಹೆಂಗೆ ಅಂತ ನಿಮಗೆ ಈ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಮಿಕಲ್ ಈಕ್ವೇಷನ್ಸ್ ಮತ್ತೆ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ರಿಯಾಕ್ಷನ್ಸ್ ಎರಡು ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಫಸ್ಟ್ ಕೆಮಿಕಲ್ ಈಕ್ವೇಷನ್ಸ್ ಹೋಗಿನ ಮುಂಚೆ ನಿಮಗೆ ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಚೇಂಜ್ ಮತ್ತೆ ಕೆಮಿಕಲ್ ಚೇಂಜ್ ನಿಮಗೆ ಗೊತ್ತಿರಬೇಕಾಗುತ್ತೆ. ನಾನು ಆಗ್ಲೇ ನಿಮಗೆ ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಚೇಂಜ್ ಮತ್ತೆ ಕೆಮಿಕಲ್ ಚೇಂಜ್ ಪಾಯಿಂಟ್ಸ್ ಅನ್ನು ತಗೊಂಡ್ಬಂದಿದ್ದೀನಿ. ಸೊ ಫಸ್ಟ್ ಫಿಸಿಕಲ್ ಚೇಂಜ್ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ, ಸೊ ನಿಮ್ಗೆ ಆಗಲೇ ಒಂದು ಮ್ಯಾಟರ್ ಅಂದ್ರೆ ಏನು ಅಂತ ಗೊತ್ತು. ಸೊ ಮ್ಯಾಟರ್ ಅಂತಂದ್ರೆ ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಅಂಡ್ ಆಕ್ಯುಪೈ ಸ್ಪೇಸ್. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲೊಂದು ಪೆನ್ ಇದೆ. ಸೊ ಈ ಪೆನ್ನಿಗೆ ಒಂದು ಸ್ವಲ್ಪ ವೇಟ್ ಇದೆ ಮತ್ತೆ ಇದೊಂದು ಸ್ವಲ್ಪ ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ತಾ ಇದೆ. ಸೊ ಇದೊಂದು ಎಕ್ಸಾಂಪಲ್ ಆಫ್ ಮ್ಯಾಟರ್ ಆಯಿತು. ಮತ್ತೆ ಯಾವುದೋ ಒಂದು ಬುಕ್ ತಗೊಂಡ್ರೆ ಆಯಿತು. ಆ ಬುಕ್ಗೆ ಒಂದು ಸ್ವಲ್ಪ ವೇಟ್ ಇದೆ ಮತ್ತೆ ಒಂದು ಸ್ವಲ್ಪ ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ತಾ ಇದೆ. ಸೊ ಬುಕ್ ಒಂದು ಎಕ್ಸಾಂಪಲ್ ಆಫ್ ಮ್ಯಾಟರ್ ಆಯಿತು. ಸೊ ನಾವು ಮ್ಯಾಟರ್ ಅಲ್ಲಿ ಕ್ಲಾಸಿಫಿಕೇಶನ್ ನೋಡೋದಾದ್ರೆ, ಫಿಸಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ 3 ಪಾರ್ಟ್ಸ್ ಅಲ್ಲಿ ಡಿವೈಡ್ ಆಗಿದೆ. ಸೊ ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸ್. ಸೊ ಸಾಲಿಡ್ ಅಂದ್ರೆ ಏನು, ಲಿಕ್ವಿಡ್ ಅಂದ್ರೆ ಏನು, ಗ್ಯಾಸ್ ಅಂದ್ರೆ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಸೊ ಫಿಸಿಕಲ್ ಚೇಂಜ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಚೇಂಜ್ ಇನ್ ಒನ್ ಸ್ಟೇಟ್ ಆಫ್ ಮ್ಯಾಟರ್ ಟು ಅನದರ್ ಸ್ಟೇಟ್ ಆಫ್ ಮ್ಯಾಟರ್, ಇದನ್ನ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಡೈಲಿ ನೀರನ್ನ ಕುಡಿತೀವಿ. ಸೊ ನೀರು ಬಂದ್ಬಿಟ್ಟು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ. ಸೊ ಆ ನೀರನ್ನು ನಾವು ತಗೊಂಡೋಗಿ ಫ್ರೀಜರ್ ಅಲ್ಲಿ ಇಟ್ರೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಆ ನೀರು ಐಸ್ ಕ್ಯೂಬ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಹಂಗೆ ನೀವು ಆ ಐಸ್ ಅನ್ನು ತಗೊಂಡ್ಬಂದ್ಬಿಟ್ಟು ಈಚೆ ಇಟ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಮೆಲ್ಟ್ ಆಗ್ಬಿಟ್ಟು ಅದೇ ನೀರ್ ಆಗ್ಬಿಡುತ್ತೆ. ಸೊ ಇವಾಗ ಏನಾಗ್ತದೆ ಅಂದ್ರೆ, ಸಾಲಿಡ್ ಫಾರ್ಮ್ ಇಂದ ಲಿಕ್ವಿಡ್ ಫಾರ್ಮ್ ಕನ್ವರ್ಟ್ ಆಗ್ತಾ ಇದೆ. ಸೊ ಇದನ್ನ ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ಫಿಸಿಕಲ್ ಚೇಂಜ್ ಡೆಫಿನೇಷನ್ ಏನಂತ ಅಂದ್ರೆ, ಸೊ ಫಿಸಿಕಲ್ ಚೇಂಜ್ ಇಸ್ ದ ಚೇಂಜ್ ಆಫ್ ಮ್ಯಾಟರ್. ಸೊ ಫಿಸಿಕಲ್ ಚೇಂಜ್ ಇಸ್ ದ ಚೇಂಜ್ ಆಫ್ ಮ್ಯಾಟರ್. ಸೊ ಹಾಗೆ ನಿಮ್ಗೆ ಹೇಳಿದಾಗೆ ಫಿಸಿಕಲ್ ಚೇಂಜ್ ನೋಡು ಒಂದ್ ಸ್ಟೇಟ್ ಆಫ್ ಮ್ಯಾಟರ್ ಇಂದ ಇನ್ನೊಂದು ಸ್ಟೇಟ್ ಆಫ್ ಮ್ಯಾಟರ್ಗೆ ಏನ್ ಚೇಂಜ್ ಆಗುತ್ತೆ ಅದನ್ನ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಪಾಯಿಂಟ್ ನೀವು ಇಲ್ಲಿ ನೋಡ್ಬೇಕಾಗಿರೋದು ಏನಂತಂದ್ರೆ, ಸೊ ವಾಟರ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ದಾಗ ಅದರೊಳಗಡೆ H2O ಮಾಲಿಕ್ಯೂಲ್ಸ್ ಇದೆ. ಮತ್ತೆ ಐಸ್ ಕ್ಯೂಬ್ ಆಗಿ ಏನ್ ಕನ್ವರ್ಟ್ ಆಗಿದೆ ಅದರೊಳಗಡೆ H2O ಮಾಲಿಕ್ಯೂಲ್ಸ್ ಇರುತ್ತೆ. ಹಂಗಂದ್ರೆ, ಸೊ ಇವಾಗ ನಾವು ವಾಟರ್ ತಗೊಳ್ಳೋದಾದ್ರೆ, ವಾಟರ್ ಬಂದ್ಬಿಟ್ಟು ನಾವು ಕುಡಿತಾ ಇರೋದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ. ಮತ್ತೆ ನಾವು ಏನು ಫ್ರೀಜರ್ ಅಲ್ಲಿ ಇಟ್ಬಿಟ್ಟು ಕನ್ವರ್ಟ್ ಮಾಡ್ತೀವಿ, ಸೊ ಅದು ಬಂದ್ಬಿಟ್ಟು ಐಸ್ ಫಾರ್ಮ್ ಅಲ್ಲಿ ಇದೆ. ಸೊ ವಾಟರ್ ಅಲ್ಲಿ ನಾವು ನಮ್ಗೆ ಗೊತ್ತಿರೋದಾಗ್ಲೇ H2O. ಸೊ ವಾಟರ್ ಅಲ್ಲಿ H2O ಮಾಲಿಕ್ಯೂಲ್ಸ್ ಇರುತ್ತೆ. ಲಿಕ್ವಿಡ್ ಫಾರ್ಮ್ ಅಲ್ಲಿ H2O ಮಾಲಿಕ್ಯೂಲ್ಸ್ ಇರುತ್ತೆ. ಐಸ್ ಆಗಿ ಕನ್ವರ್ಟ್ ಏನಾಗಿದೆ ಅದು ನೀರೇ, ಬಟ್ ಅದೇನಾಗಿದೆ ಸಾಲಿಡ್ ಫಾರ್ಮ್ ಅಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ಅದರಲ್ಲೂ H2O ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಇಲ್ಲಿ ಕೆಮಿಕಲ್ ಆಗಿ ಏನು ಚೇಂಜ್ ಆಗ್ತಾ ಇಲ್ಲ, ಬಟ್ ಬರೀ ಒಂದು ಸ್ಟೇಟ್ ಆಫ್ ಮ್ಯಾಟರ್ ಇಂದ ಸ್ಟೇಟ್ ಆಫ್ ಮ್ಯಾಟರ್ ಚೇಂಜ್ ಆಗ್ತಾ ಇದೆ. ಸೊ ಇದನ್ನ ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ಫಿಸಿಕಲ್ ಚೇಂಜ್ ಇಸ್ ಚೇಂಜ್ ಆಫ್ ಮ್ಯಾಟರ್ ದಟ್ ಅಕರ್ಸ್ ವಿತೌಟ್ ಚೇಂಜ್ ಇನ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಮ್ಯಾಟರ್. ಸೊ ಕೆಮಿಕಲ್ ಕಾಂಪೋಸಿಷನ್ ಏನು ಚೇಂಜ್ ಆಗ್ತಾ ಇಲ್ಲ. ವಾಟರ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ದಾಗ H2O ಮಾಲಿಕ್ಯೂಲ್ಸ್ ಇದೆ. ಐಸ್ ಆ ಕನ್ವರ್ಟ್ ಆದ್ಮೇಲೆ ಅದರೊಳಗಡೆ H2O ಮಾಲಿಕ್ಯೂಲ್ಸ್ ಇದೆ. ಸೊ ಇದನ್ನ ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ಫಿಸಿಕಲ್ ಚೇಂಜ್ ಅಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ನೋಡೋದಂತ ಆದ್ರೆ, ಸೊ ಫಿಸಿಕಲ್ ಚೇಂಜ್ ಬಂದ್ಬಿಟ್ಟು ರಿವರ್ಸಿಬಲ್. ಅಂದ್ರೆ ಸೊ ಇವಾಗ ನಾವು ಲಿಕ್ವಿಡ್ ಈಗಾಗಲೇ ನೋಡಿದ್ವಿ, ಲಿಕ್ವಿಡ್ ನ ಆಗ್ಲೇ ಸಾಲಿಡ್ ಕನ್ವರ್ಟ್ ಮಾಡಿದ್ವಿ, ಮತ್ತೆ ಸಾಲಿಡ್ ನ ಲಿಕ್ವಿಡ್ ಕನ್ವರ್ಟ್ ಮಾಡಿದ್ವಿ. ಸೊ ಇದನ್ನ ನಾವು ಹಿಂಗೆ ಚೇಂಜ್ ಮಾಡ್ತಾ ಇರಬಹುದು. ಸೊ ಅದಕ್ಕೆ ಇದು ರಿವರ್ಸಿಬಲ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್. ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್. ಸೊ ಇಲ್ಲಿ ಲಿಕ್ವಿಡ್ ಆಗಿರೋದು ಸಾಲಿಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಬಟ್ ಅದು ನೀರೇ, ಬಟ್ ಸಾಲಿಡ್ ಆಗಿ ಕಾಣಿಸ್ತಾ ಇದೆ ಅಷ್ಟೇ. ಹೊಸದಾಗಿ ಏನು ಪ್ರಾಡಕ್ಟ್ ಆಗ್ತಾ ಇಲ್ಲ, ಜಸ್ಟ್ ಒಂದು ಸ್ಟೇಟ್ ಆಫ್ ಮ್ಯಾಟರ್ ಇಂದ ಇನ್ನೊಂದು ಸ್ಟೇಟ್ ಆಫ್ ಮ್ಯಾಟರ್ ಗೆ ಕನ್ವರ್ಟ್ ಆಗ್ತಾ ಇದೆ. ಸೊ ಇವಾಗ ಫಿಸಿಕಲ್ ಚೇಂಜ್ ಎಕ್ಸಾಂಪಲ್ ನೋಡೋದಾದ್ರೆ, ಮೆಲ್ಟಿಂಗ್ ಆಫ್ ಐಸ್. ಸೊ ಆಗಲೇ ನಿಮ್ಗೆ ಹೇಳಿದೆ, ಫ್ರೀಜರ್ ಅಲ್ಲಿ ಐಸ್ ಆಗಿರೋದನ್ನ ಸ್ವಲ್ಪ ಈಚೆ ಇಟ್ರೆ ಅದು ಮೆಲ್ಟ್ ಆಗಿ ಲಿಕ್ವಿಡ್ ಆಗ್ಬಿಡುತ್ತೆ. ಸೊ ಇದು ಬಂದ್ಬಿಟ್ಟು ಫಿಸಿಕಲ್ ಚೇಂಜ್ ಎಕ್ಸಾಂಪಲ್ ಬಂದ್ಬಿಟ್ಟು ಮೆಲ್ಟಿಂಗ್ ಆಫ್ ಐಸ್. ಮತ್ತೆ ಬ್ರೇಕಿಂಗ್ ಆಫ್ ವುಡ್ ಅಥವಾ ಬ್ರೇಕಿಂಗ್ ಆಫ್ ಪೆನ್ಸಿಲ್. ಸೊ ಇವಾಗ ಈ ಪೆನ್ ಅಂತಿದೆ, ಈ ಪೆನ್ ನಾನು ಮುರಿದಾಕ್ಬಿಟ್ರೆ ಸೊ ಇದೊಂದು ಫಿಸಿಕಲ್ ಚೇಂಜ್ ಆಯಿತು. ಸೊ
ಇದನ್ನ ಮುರಿದಾಕದ್ಮೇಲೆ ಮತ್ತೆ ಇದನ್ನ ಜೋಡಿಸಬಹುದು. ಸೊ ರಿವರ್ಸಿಬಲ್. ಸೊ ಇದನ್ನ ನಾವು ಫಿಸಿಕಲ್ ಚೇಂಜ್ ಅಂತ ಕರಿತಾ ಇದೀವಿ. ಸೊ ನೆಕ್ಸ್ಟ್ ಕೆಮಿಕಲ್ ಚೇಂಜ್ ಅಂತ ಏನು ನೋಡೋದಾದ್ರೆ, ಸೊ ಕೆಮಿಕಲ್ ಚೇಂಜ್ ಡೆಫಿನೇಷನ್ ಬಂದ್ಬಿಟ್ಟು ಕೆಮಿಕಲ್ ಚೇಂಜ್ ಇಸ್ ಚೇಂಜ್ ಆಫ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಮ್ಯಾಟರ್. ಸೊ ಫಿಸಿಕಲ್ ಚೇಂಜ್ ಅಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗ್ತಾ ಇರಲಿಲ್ಲ. ಅಂದ್ರೆ ವಾಟರ್ ಅಲ್ಲಿ ಲಿಕ್ವಿಡ್ ಫಾರ್ಮ್ ಅಲ್ಲಿ H2O ಮಾಲಿಕ್ಯೂಲ್ಸ್ ಇತ್ತು, ಸಾಲಿಡ್ ಫಾರ್ಮ್ ಅಲ್ಲಿ H2O ಮಾಲಿಕ್ಯೂಲ್ಸ್ ಇತ್ತು. ಬಟ್ ಇಲ್ಲಿ ಈ ತರ ಇರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ವುಡ್ ಅನ್ನು ತಗೊಂಡು ಬರ್ನ್ ಮಾಡಿದ್ರೆ ಅದು ಬೂದಿ ಆಗ್ಬಿಡುತ್ತೆ, ಆಶಸ್ ಆಗಿ ಫಾರ್ಮ್ ಆಗುತ್ತೆ. ಸೊ ನೀವು ವುಡ್ ಅನ್ನು ತಗೊಂಡಾಗ ಅದ್ರೊಳಗಡೆ ಮಾಲಿಕ್ಯೂಲ್ಸ್ ಅನ್ನ ಬೇರೆ ಇರುತ್ತೆ, ಅದನ್ನ ಬರ್ನ್ ಮಾಡಿದ್ಮೇಲೆ ಈ ಬೂದಿ ಏನಿರುತ್ತೆ ಅದರೊಳಗಡೆ ಮಾಲಿಕ್ಯೂಲ್ಸ್ ಬೇರೆ ಇರುತ್ತೆ. ಸೊ ಅದನ್ನ ನಾವು ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಮಾಲಿಕ್ಯೂಲ್ಸ್ ಎಲ್ಲ ಮೈಕ್ರೋಸ್ಕೋಪಿಕ್ ಡಿವೈಸ್ ನೋಡೋಕ್ಕಾಗುತ್ತೆ, ನೋಡ್ಬೇಕು ಅದನ್ನ. ಸೊ ಇವಾಗ ನಾವು ವುಡ್ ಏನ್ ಅಬ್ಸರ್ವ್ ಮಾಡಿದೀವಿ ಅಂದ್ರೆ ವುಡ್ ಅನ್ನು ತಗೊಂಡಾಗ ಅದ್ರೊಳಗಡೆ ಮಾಲಿಕ್ಯೂಲ್ಸ್ ಬೇರೆ ಇರುತ್ತೆ, ಅದನ್ನ ಬರ್ನ್ ಮಾಡಾದ್ಮೇಲೆ ಆಶಸ್ ಆಗಿ ಫಾರ್ಮ್ ಆಗಿರ್ತಾರೆ, ಅದರೊಳಗಡೆ ಬೇರೆ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಕೆಮಿಕಲ್ ಚೇಂಜ್ ಇಸ್ ದ ಚೇಂಜ್ ಆಫ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ಮ್ಯಾಟರ್. ಸೊ ಅದರೊಳಗಡೆ ಬೇರೆ ಮಾಲಿಕ್ಯೂಲ್ಸ್ ಇರುತ್ತೆ, ಇದರೊಳಗಡೆ ಬೇರೆ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗ್ತಾ ಇದೆ, ಅದು ನಾವು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಕೆಮಿಕಲ್ ಚೇಂಜ್ ಬಂದ್ಬಿಟ್ಟು ಇರ್ರಿವರ್ಸಿಬಲ್. ಸೊ ಇವಾಗ ಅದೇ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಬರ್ನಿಂಗ್ ಆಫ್ ವುಡ್. ಸೊ ವುಡ್ ಅನ್ನ ಬರ್ನ್ ಮಾಡಾದ್ಮೇಲೆ ಅದು ಬೂದಿ ಆಗಿದೆ. ಸೊ ಇವಾಗ ನಾವು ಬೂದಿಯನ್ನ ಮತ್ತೆ ವುಡ್ ಕನ್ವರ್ಟ್ ಮಾಡಕ್ಕಾಗತ್ತಾ ಅಂತ ಕೇಳೋದಾದ್ರೆ ಆಗಲ್ಲ. ಸೊ ಅದಕ್ಕೆ ಇದು ಇರ್ರಿವರ್ಸಿಬಲ್ ಪ್ರೋಸೆಸ್. ಸೊ ಫಾರ್ ಎಕ್ಸಾಂಪಲ್ ಒಂದು ಪ್ಲಾಂಟ್ ಅನ್ನ ಕಿತ್ಕೊಂಡು ಅದನ್ನ ನೀವು ಸುಟ್ಬಿಟ್ರೆ ಬೂದಿಯಾಗಿ ಫಾರ್ಮ್ ಆಗುತ್ತೆ, ಮತ್ತೆ ಆ ಬೂದಿಯನ್ನು ನೀವು ಪ್ಲಾಂಟ್ ಆಗಿ ಕನ್ವರ್ಟ್ ಮಾಡಕ್ಕಾಗತ್ತ ಅಂದ್ರೆ ಅದಾಗಲ್ಲ. ಸೊ ಕೆಮಿಕಲ್ ಚೇಂಜ್ ಬಂದ್ಬಿಟ್ಟು ಇರ್ರಿವರ್ಸಿಬಲ್. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನ್ಯೂ ಪ್ರಾಡಕ್ಟ್ ಇಸ್ ಫಾರ್ಮ್. ಸೊ ವುಡ್ ತಗೊಂಡ್ವಿ, ಬರ್ನ್ ಮಾಡಿದ್ಮೇಲೆ ಆಶಸ್ ಆಯ್ತು. ಸೊ ಇಲ್ಲೇ ಬೇರೆ ಪ್ರಾಡಕ್ಟ್ ಇದೆ, ಇಲ್ಲೇ ಬೇರೆ ಪ್ರಾಡಕ್ಟ್ ಇದೆ. ಸೊ ಹೊಸದಾಗಿ ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಕೆಮಿಕಲ್ ಚೇಂಜ್ ಅಲ್ಲಿ ನ್ಯೂ ಪ್ರಾಡಕ್ಟ್ ಇಸ್ ಫಾರ್ಮ್. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಆಗಲೇ ನಿಮ್ಗೆ ಹೇಳಿದೆ ಬರ್ನಿಂಗ್ ಆಫ್ ವುಡ್ ಮತ್ತೆ ರಸ್ಟಿಂಗ್ ಆಫ್ ಐರನ್. ಸೊ ಇದೆರಡು ಕೆಮಿಕಲ್ ಚೇಂಜ್ ನ ಎಕ್ಸಾಂಪಲ್ಸ್ ಆಗಿದೆ. ಸೊ ಒಂದು ಸಮ್ಮರಿ ತರ ಹೇಳೋದಾದ್ರೆ ನೀವೇನೇನು ನೆನ್ಪಿಟ್ಕೊಬೇಕು ಅಂತ ಹೇಳೋದಾದ್ರೆ, ಸೊ ಫಿಸಿಕಲ್ ಚೇಂಜ್ ಅಂತಂದ್ರೆ ಜಸ್ಟ್ ಒಂದು ಫಾರ್ಮ್ ಇಂದ ಇನ್ನೊಂದು ಸ್ಟೇಟ್ ಆಫ್ ಮ್ಯಾಟರ್ಗೆ ಚೇಂಜ್ ಆಗ್ತದೆ. ಕೆಮಿಕಲ್ ಕಾಂಪೋಸಿಷನ್ ಏನೂ ಚೇಂಜ್ ಆಗ್ತಾ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಚೇಂಜ್ ಬಂದ್ಬಿಟ್ಟು ರಿವರ್ಸಿಬಲ್, ಮತ್ತೆ ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್. ಈ 3 ಪಾಯಿಂಟ್ ನೀವು ಫಿಸಿಕಲ್ ಚೇಂಜ್ ಅಲ್ಲಿ ಅಪ್ಲೈ ಇಟ್ಕೊಬೇಕು. ಮತ್ತೆ ಕೆಮಿಕಲ್ ಚೇಂಜ್ ಅಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗ್ತಾ ಇದೆ, ಇಟ್ ಈಸ್ ಇರ್ರಿವರ್ಸಿಬಲ್, ಮತ್ತೆ ಹೊಸದಾಗಿ ಒಂದು ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ. ಸೊ ಈ 3 ಪಾಯಿಂಟ್ಸ್ ಫಿಸಿಕಲ್ ಚೇಂಜ್ ಮತ್ತೆ ಕೆಮಿಕಲ್ ಚೇಂಜ್ ಅಲ್ಲಿ ನೀವು ಇದನ್ನ ನೋಡ್ಕೊಬೇಕು. ಸೊ ಈ ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಚೇಂಜ್ ಅಂಡ್ ಕೆಮಿಕಲ್ ಚೇಂಜ್ ಇದು ಬೋರ್ಡ್ ಎಕ್ಸಾಮ್ ಅಲ್ಲಿ ಬರೋ ಪ್ರಾಬಬಿಲಿಟಿ ಕಮ್ಮಿ ಇದೆ. ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈ ಕ್ವಶನ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಬರೋ ಪ್ರಾಬಬಿಲಿಟಿ ಕಮ್ಮಿ ಇದೆ. ಬಟ್ ಇದನ್ನ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ, ಬಿಕಾಸ್ ಕೆಮಿಕಲ್ ಈಕ್ವೇಶನ್ಸ್ ಏನು ಅಂತ ನೋಡ್ಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ಗೆ ಇದು ಅರ್ಥ ಆಗಿದ್ರೆ ಅದು ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕೆಮಿಕಲ್ ಈಕ್ವೇಶನ್ಸ್ ಅಂತ ಏನು ನೋಡೋಣ ಬನ್ನಿ. ಸೊ ಇವಾಗ ಕೆಮಿಕಲ್ ಈಕ್ವೇಶನ್ ಹೇಳೋಕ್ಕಿಂತ ಮುಂಚೆ ಇನ್ನೂ ಒಂದೆರಡು ಫ್ಯೂ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳೋಕೆ. ಸೊ ಅದನ್ನ ಮುಗಿಸ್ಕೊಳ್ಳೋಣ, ಅದಾದ್ಮೇಲೆ ಕೆಮಿಕಲ್ ಈಕ್ವೇಶನ್ಸ್ಗೆ ಹೋಗೋಣ. ಸೊ ಆ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸೊ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಇವಾಗ ಸದ್ಯಕ್ಕೆ ಹೋಲ್ಡ್ ಮಾಡ್ಕೊಳ್ಳಿ. ಸೊ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನೆಕ್ಸ್ಟ್ ವಿಡಿಯೋ ನಿಮ್ಗೆ ನಾನು ಏನು ಅಂತ ಹೇಳ್ತೀನಿ. ಸೊ ಅವಾಗ ನಾವು ಏನು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಓದ್ತೀವಿ, ಅದಕ್ಕಿಂತ ಮುಂಚೆ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು, ಅದ್ರ ಡೆಫಿನೇಷನ್ ಏನು, ಮತ್ತೆ ಅದೇನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸದ್ಯಕ್ಕೆ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರಿ. ಸೊ ಕೆಮಿಕಲ್ ರಿಯಾಕ್ಷನ್ ಯಾವಾಗ ಆಗುತ್ತೆ ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಅವಾಗಲೇ ನಾವು ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಚೇಂಜ್ ಮತ್ತೆ ಕೆಮಿಕಲ್ ಚೇಂಜ್ ನೋಡಿದ್ವಿ. ಸೊ ಇವಾಗ ಕೆಮಿಕಲ್ ರಿಯಾಕ್ಷನ್ ಯಾವಾಗ ಆಗುತ್ತೆ ಅಂತಂದ್ರೆ, ಸೊ ವೆನ್ಎವರ್ ಅ ಕೆಮಿಕಲ್ ಚೇಂಜ್ ಹ್ಯಾಸ್ ಅಕರ್ಡ್ ವಿ ಸೇ ದಟ್ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಹಲೋ ನಿಮ್ಮ ದೃಷ್ಟಿ ಬೋರ್ಡ್ ಮೇಲೆ ಇರಲಿ. ಸೊ ಏನಾಗುತ್ತೆ ಅಂತಂದ್ರೆ, ಸೊ ಇವಾಗ ನೀವು ಯೂಟ್ಯೂಬ್ ಅಲ್ಲಿ ಇವಾಗ ಬಂದು ನನ್ನ ಲೆಕ್ಚರ್ ನೋಡ್ತಾ ಇರ್ತೀರಾ. ಸೊ ಎಷ್ಟೊಂದು ಜನ ಫುಲ್ ಸ್ಕ್ರೀನ್ ಅಲ್ಲಿ ನೋಡಲ್ಲ. ಸೊ ಅವ್ರು ಏನಾಗ್ತಾರೆ, ಅಲ್ಲಿ ಪಕ್ಕದಲ್ಲಿ ಎಷ್ಟೊಂದು ರೆಕಮೆಂಡ್ಸ್ ಬರ್ತಾ ಇರುತ್ತೆ. ಸೊ ಅಲ್ಲಿ ನೋಡಿ ಡಿಸ್ಟ್ರಾಕ್ಟ್ ಆಗ್ಬಿಟ್ಟು ನನ್ನ ವಿಡಿಯೋ ಒಂದು ಇವಾಗ ಅರೌಂಡ್ ಒಂದು 15 to 20 ಮಿನಿಟ್ಸ್ ಇರುತ್ತೆ ಒಂದು ಆವರೇಜ್ ನನ್ನ ಫುಲ್ ಲೆಂತ್ ವಿಡಿಯೋ. ಬಟ್ ಸ್ವಲ್ಪ ಜನ ಆಗಲೇ ಒಂದು 5 ನಿಮಿಷ ನೋಡಿರ್ತಾರೆ, ಅಲ್ಲಿ ರೆಕಮೆಂಡ್ಸ್ ಬರ್ತಾ ಇರುತ್ತೆ, ಅದೇ ಒಂದು ಕಾಮಿಡಿ ವಿಡಿಯೋ ಹೋಗಿ ಅಲ್ಲಿ ಡಿಸ್ಟ್ರಾಕ್ಟ್ ಆಗಿರ್ತಾರೆ. ಸೊ ಅವಾಗ ನಾನು ನಿಮಗೆ ಹಲೋ ಅಂತ ಹೇಳ್ತಾ ಇರ್ತೀನಿ. ಸೊ ಅವಾಗ ನೀವು ಬೋರ್ಡನ್ನು ನೋಡಿ. ಸೊ ಕೆಮಿಕಲ್ ರಿಯಾಕ್ಷನ್ ಯಾವಾಗ ಆಗತ್ತೆಪ್ಪ ಅಂತಂದ್ರೆ, ಯಾವಾಗ ಕೆಮಿಕಲ್ ಚೇಂಜ್ ಆಗುತ್ತೆ ಆವಾಗ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ವೆನ್ಎವರ್ ಕೆಮಿಕಲ್ ಚೇಂಜಸ್ ಅಕರ್ ವಿ ಸೇ ದಟ್ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಸೊ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು ಅಂತಂದ್ರೆ, ಸೊ ಅದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಹೌ ಡು ವಿ ಕಮ್ ಟು ನೋ ದಟ್ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಅಂತ. ಸೊ ಆಗ ನಿಮ್ಗೆ ಹೇಳಿದೆ ಕೆಮಿಕಲ್ ಚೇಂಜಸ್ ಆಗಿದೆ ಅಂತ. ಸೊ ಮೇಜರ್ ಆಗಿ ಏನೇನು ಚೇಂಜಸ್ ನಮ್ಗೆ ಕಾಣಿಸುತ್ತೆ, ಸೊ ನಾವು ಹೇಳ್ಬೋದು ಇವಾಗ ಕೆಮಿಕಲ್ ಚೇಂಜ್. ಸೊ ನಮ್ಗೆ ಗೊತ್ತಾಯ್ತು ಇವಾಗ ಕೆಮಿಕಲ್ ರಿಯಾಕ್ಷನ್ ಯಾವಾಗ ಆಗುತ್ತೆ ಅಂದ್ರೆ ಕೆಮಿಕಲ್ ಚೇಂಜಸ್ ಆಗುತ್ತೆ ಅಂತ. ಸೊ ಯಾವ ಕೆಮಿಕಲ್ ಚೇಂಜ್ ಆದ್ರೆ ನಮ್ಗೆ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಗೊತ್ತಾಗುತ್ತೆ ಅಂತಂದ್ರೆ, ಸೊ ಫಸ್ಟ್ ಬಂದ್ಬಿಟ್ಟು
ಚೇಂಜ್ ಇನ್ ಸ್ಟೇಟ್ ಅಂದ್ರೆ ಒಂದು ಫಾರ್ಮ್ ಆಫ್ ಸ್ಟೇಟ್ ಇಂದ ಇನ್ನೊಂದು ಫಾರ್ಮ್ ಆಫ್ ಸ್ಟೇಟ್ ಚೇಂಜ್ ಆದ್ರೆ ಸೊ ಅವಾಗ ನಾವು ಹೇಳ್ಬೋದು ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಅಥವಾ ಇದಾಗಿಲ್ಲ ಅಂತಂದ್ರೆ ಚೇಂಜ್ ಇನ್ ಕಲರ್. ಸೊ ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಸೊ ಎಕ್ಸ್ಪೆರಿಮೆಂಟ್ ಮಾಡ್ತಾ ಸಮಯದಲ್ಲಿ ತಗೊಂಡ್ಬೇಕಾದ್ರೆ ವೈಟ್ ತಗೊಂಡಿರ್ತೀರಾ, ಸೊ ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಗ್ರೀನ್ ಬಂತು ಅಂತಂದ್ರೆ ಸೊ ಕಲರ್ ಚೇಂಜ್ ಆಗ್ತದೆ. ಸೊ ಅಲ್ಲಿ ಏನೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತದೆ, ಸೊ ಅಲ್ಲಿಗೆ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಕಲರ್ ಅಲ್ಲಿ ಚೇಂಜ್ ಆದ್ರೆ ಅವಾಗಲೂ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಎವಲ್ಯೂಷನ್ ಆಫ್ ಗ್ಯಾಸ್, ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಚೇಂಜ್ ಇನ್ ಟೆಂಪರೇಚರ್. ಸೊ ಈ 4 ಪಾಯಿಂಟ್ ಆದ್ರೆ ನಾವು ಕೆಮಿಕಲ್ ರಿಯಾಕ್ಷನ್ ಆಯ್ತು ಅಂತ ಹೇಳ್ಬೋದಾಗುತ್ತೆ. ಸೊ ಫಸ್ಟ್ ಏನ್ಬಿಟ್ಟು ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್, ಎವಲ್ಯೂಷನ್ ಆಫ್ ಗ್ಯಾಸ್ ಮತ್ತೆ ಚೇಂಜ್ ಇನ್ ಟೆಂಪರೇಚರ್ ಅಂತ. ಸೊ ಇವಾಗ ನಿಮಗೆ ಒಂದು ಡೌಟ್ ಬಂದಿರುತ್ತೆ, ಸೊ ಇದೇಂಗ್ ಗೊತ್ತಾಯ್ತು, ಸೊ ಇದಿಷ್ಟು ಆದ್ರೆ ಮಾತ್ರ ಕೆಮಿಕಲ್ ರಿಯಾಕ್ಷನ್ಸ್ ಆಗತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ, ಸೊ ಫಸ್ಟ್ ಇದನ್ನ ಹೆಂಗ್ ಬಂತು ಅಂತಂದ್ರೆ ಸೊ ಫಸ್ಟ್ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಸೊ ಆ ಎಕ್ಸ್ಪೆರಿಮೆಂಟ್ ಬೇಸಿಸ್ ಅಲ್ಲಿ ಈ ಪಾಯಿಂಟ್ಸ್ ನಮಗೆ ಕೊಟ್ಟಿದ್ದಾರೆ. ಸೊ ನೀವು NCERT ಟೆಕ್ಸ್ಟ್ ಬುಕ್ ನೋಡೋದಾದ್ರೆ 3 ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ದಾರೆ. ಸೊ ನೀವು ಎಕ್ಸ್ಪೆರಿಮೆಂಟ್ ಅನ್ನ ನೀವು ನ್ಯಾಪ್ಕ ಇಟ್ಕೊಳ್ಳೋದು ಏನ್ ಬೇಕಾಗಿಲ್ಲ. ಸೊ ನಾನು ನಿಮಗೆ ಇಲ್ಲಾಗಲೇ ಫಸ್ಟ್ ಎಕ್ಸ್ಪೆರಿಮೆಂಟ್ ಏನು ಅಂತಂದ್ರೆ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬನ್. Mg ಅಂದ್ರೆ ಮೆಗ್ನೀಷಿಯಂ ರಿಬನ್ ಅಂತ, ಮೆಗ್ನೀಷಿಯಂ ಅಂತ, ಮೆಗ್ನೀಷಿಯಂ ರಿಬನ್ ಇನ್ ಏರ್ ಅಂಡ್ ಕಲೆಕ್ಷನ್ ಆಫ್ ಮೆಗ್ನೀಷಿಯಂ ಆಕ್ಸೈಡ್. ಸೊ ಫಸ್ಟ್ ಏನ್ ಮಾಡ್ತಾರೆ, ಒಂದು ಮೆಗ್ನೀಷಿಯಂ ರಿಬನ್ ತಗೊಂತಾರೆ. ಸೊ ಮೆಗ್ನೀಷಿಯಂ ರಿಬನ್ ನ ಬರ್ನ್ ಮಾಡ್ತಾರೆ. ಆ ಬರ್ನ್ ಮಾಡ್ಬಿಟ್ಟು ಆ ಬರ್ನ್ ಮಾಡಿದ್ರೆ ಒಂದು ಸ್ವಲ್ಪ ಆಶಸ್ ತರ ಕನ್ವರ್ಟ್ ಆಗುತ್ತಲ್ಲ, ಅದನ್ನ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಕರಿತೀವಿ. ಅದನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಇದನ್ನ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಅವ್ರೊಂದು ಅಬ್ಸರ್ವೇಷನ್ ಮಾಡ್ಕೊಂಡ್ರು. ಸೊ ಅಬ್ಸರ್ವೇಷನ್ ಅಂದ್ರೆ ಚೇಂಜ್ ಇನ್ ಸ್ಟೇಟ್ ಆಯ್ತು. ಸೊ ಮೆಗ್ನೀಷಿಯಂ ರಿಬನ್ ಇಂದ ಇದಕ್ಕೆ ಚೇಂಜ್ ಇನ್ ಸ್ಟೇಟ್ ಆಯ್ತು. ಸೊ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಬಂದ್ಬಿಟ್ಟು ಫಾರ್ಮೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಬೈ ದ ಆಕ್ಷನ್ ಆಫ್ ಡೈಲ್ಯೂಟ್ H2SO4. H2SO4 ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಅಂತ, ಆನ್ ಜಿಂಕ್. Zn ಅಂದ್ರೆ ಜಿಂಕ್ ಅಂತ. ಸೊ ತಲೆ ಕಟ್ಕೊಂಡ್ಬೇಡಿ, H2SO4 ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್, Zn ಅಂದ್ರೆ ಜಿಂಕ್, Mg ಅಂದ್ರೆ ಮೆಗ್ನೀಷಿಯಂ ಎಲ್ಲ ಗೊತ್ತಾಗ್ತಿಲ್ಲ ಅಂದ್ರೆ ಸೊ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ H2SO4 ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್, HCl ಅಂದ್ರೆ ಹೈಡ್ರೋಜನ್ ಕ್ಲೋರೈಡ್ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಾರ್ಮೇಷನ್ ಆಫ್ ಈ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅಂದ್ರೆ ಒಂದು ಫ್ಲಾಸ್ಕ್ ಅಲ್ಲಿ ಜಿಂಕ್ ತಗೊಂತಾರೆ. ಆ ಜಿಂಕ್ ಅಲ್ಲಿ ಡೈಲ್ಯೂಟ್ H2SO4 ಹಾಕಿದಾಗ ಗ್ಯಾಸ್ ಎವಲ್ಯೂಷನ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಬಬಲ್ ಔಟ್ ಆಗುತ್ತೆ. ಸೊ ಆ ಎಕ್ಸ್ಪೆರಿಮೆಂಟ್, ಈ 2 ಎಕ್ಸ್ಪೆರಿಮೆಂಟ್ ಮತ್ತೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಸೊ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡೋ ಅವಶ್ಯಕತೆನೂ ಇಲ್ಲ, ಮತ್ತೆ ಅದನ್ನ ಓದೋಷ್ಟು ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ನೀವು ಈ 4 ಪಾಯಿಂಟ್ ಅನ್ನ ನೆನಪು ಇಟ್ಕೊಂಡ್ರೆ ಸಾಕು. ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್, ಎವಲ್ಯೂಷನ್ ಆಫ್ ಗ್ಯಾಸ್ ಮತ್ತೆ ಚೇಂಜ್ ಇನ್ ಟೆಂಪರೇಚರ್. ಸೊ ಕೆಮಿಕಲ್ ರಿಯಾಕ್ಷನ್ ಯಾವಾಗ ಆಗುತ್ತೆ, when chemical changes occur, chemical reaction has taken place. ಮೇಜರ್ ಆಗಿ ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್, ಎವಲ್ಯೂಷನ್ ಆಫ್ ಗ್ಯಾಸ್ ಮತ್ತೆ ಚೇಂಜ್ ಇನ್ ಟೆಂಪರೇಚರ್. ಈ 4 ಪಾಯಿಂಟ್ ಆದ್ರೆ ನಾವು ಕೆಮಿಕಲ್ ರಿಯಾಕ್ಷನ್ ಆಗತ್ತೆ ಅಂತ ಹೇಳ್ಬೋದು. ಸೊ CR ಅಂತಂದ್ರೆ ಕೆಮಿಕಲ್ ರಿಯಾಕ್ಷನ್ ಅಂತ. ಸೊ ಕೆಮಿಕಲ್ ರಿಯಾಕ್ಷನ್ has taken place when these 4 points ಯಾವಾಗ ಆಗುತ್ತೆ ಅವಾಗ. ಸೊ ಮತ್ತೆ ಇನ್ನೊಂದು ಪಾಯಿಂಟ್ ನೀವೇನ್ ನೋಟ್ ಮಾಡಬೇಕು ಅಂತಂದ್ರೆ, ಈ ಎಕ್ಸ್ಪೆರಿಮೆಂಟ್ 1 ಮಾಡ್ತಾ ಇರೋ ಸಮಯದಲ್ಲಿ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬನ್ ಇನ್ ಏರ್ ಅಂಡ್ ಕಲೆಕ್ಷನ್ ಆಫ್ ನ್ಯಾಚುರಲ್ ಗ್ಯಾಸ್. ಸೊ ಇಲ್ಲಿ ಇದೊಂದು ಕ್ವಶನ್ ಬರುತ್ತೆ. ಸೊ ಮೆಗ್ನೀಷಿಯಂ ರಿಬನ್ ನ ಫಸ್ಟ್ ನಾವು ಸ್ಯಾಂಡ್ ಪೇಪರ್ ಅಲ್ಲಿ ಉಜ್ಬೇಕು. ಸ್ಯಾಂಡ್ ಪೇಪರ್ ಉಜ್ಬಿಟ್ಟು ನಾವು ಎಕ್ಸ್ಪೆರಿಮೆಂಟ್ ಕ್ಯಾರಿ ಔಟ್ ಮಾಡಬೇಕು, ಏನಕ್ಕೆ ಅಂತಂತ. ಸೊ ಕ್ವಶನ್ ಈ ತರ ಫ್ರೇಮ್ ಆಗುತ್ತೆ, ವೈ ಶುಡ್ ವಿ ರಬ್ ಮೆಗ್ನೀಷಿಯಂ ವಿತ್ ಸ್ಯಾಂಡ್ ಪೇಪರ್ ಬಿಫೋರ್ ಇಟ್ ಬರ್ನಿಂಗ್ ಅಂತ. ಸೊ ನೀವು ಆನ್ಸರ್ ಏನಪ್ಪಾ ಅಂತಂದ್ರೆ, ಸೊ ಏನಕ್ಕೆ ಮಾಡಬೇಕು ಅಂತಂದ್ರೆ, ಸೊ ಇವಾಗ ಇದನ್ನ ಮೆಗ್ನೀಷಿಯಂ ಅಂತ ಅನ್ಕೊಳ್ಳೋಣ. ಸೊ ಇದು ಮೆಗ್ನೀಷಿಯಂ ರಿಬನ್, ಇದನ್ನ ಬರ್ನ್ ಮಾಡಬೇಕು. ಸೊ ಇದನ್ನ ಬರ್ನ್ ಮಾಡೋಕ್ಕಿಂತ ಮುಂಚೆ ಸೊ ಇವಾಗ ಮೆಗ್ನೀಷಿಯಂ ಇದಿದೆ. ಸೊ ಇದು ಅಟ್ಮಾಸ್ಫಿಯರ್ ಅಲ್ಲಿ ಏರ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಮೆಗ್ನೀಷಿಯಂ ಇದು ಮೇಲೆ ಒಂದು ಲೇಯರ್ ಫಾರ್ಮ್ ಆಗ್ಬಿಡುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಲೇಯರ್ ಫಾರ್ಮ್ ಆಗ್ಬಿಡುತ್ತೆ. ಸೊ ಆ ಮೆಗ್ನೀಷಿಯಂ ಆಕ್ಸೈಡ್ ಲೇಯರ್ ಫಾರ್ಮ್ ಆಗಿ ಏನ್ ಮಾಡುತ್ತೆ ಅಂತಂದ್ರೆ, ಈ ಒಳಗಡೆ ಇರೋ ಮೆಗ್ನೀಷಿಯಂನ ಬರ್ನ್ ಮಾಡಕ್ ಬಿಡಲ್ಲ. ಸೊ ಏನಂತಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಇದೊಂದು ಮೆಗ್ನೀಷಿಯಂ ರಿಬನ್ ಅಂತ ಅನ್ಕೊಳ್ಳಿ. ಸೊ ಇದನ್ನ ನಾನು ಇವಾಗ ಬರ್ನ್ ಮಾಡಬೇಕು. ಬಟ್ ಬರ್ನ್ ಮಾಡೋಕ್ಕಿಂತ ಮುಂಚೆ ಈ ಮೆಗ್ನೀಷಿಯಂ ಏನು, ಇದು ಒಂದು ಹೈಲಿ ರಿಯಾಕ್ಟಿವ್ ಮೆಟಲ್. ಸೊ ಇದೇನ್ ಮಾಡುತ್ತೆ, ಸೊ ಇದು ಇವಾಗ ಅಟ್ಮಾಸ್ಫಿಯರ್ ಅಲ್ಲಿ ಇದೆ. ಸೊ ಇಲ್ಲಿ ಅಟ್ಮಾಸ್ಫಿಯರ್ ಗ್ಯಾಸಸ್ ಜೊತೆ ಇದು ರಿಯಾಕ್ಟ್ ಆಗ್ಬಿಟ್ಟು ಇದ್ರ ಮೇಲೆ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಆ ಲೇಯರ್ ಏನಪ್ಪಾ ಅಂತಂದ್ರೆ ಮೆಗ್ನೀಷಿಯಂ ಆಕ್ಸೈಡ್. ಸೊ ಈ ಮೆಗ್ನೀಷಿಯಂ ಆಕ್ಸೈಡ್ ಏನ್ ಮಾಡುತ್ತೆ, ಈ ಮೆಗ್ನೀಷಿಯಂ ಆಕ್ಸೈಡ್ ಬಂದ್ಬಿಟ್ಟು ಈ ಒಳಗಡೆ ಇರೋ ಮೆಗ್ನೀಷಿಯಂ ರಿಬನ್ ಬರ್ನ್ ಮಾಡಕ್ ಬಿಡಲ್ಲ. ಸೊ ಇದನ್ನ ರಿಮೂವ್ ಮಾಡಬೇಕು ಅಂತ. ಸೊ ಅದಕ್ಕೆ ನಾವು ಫಸ್ಟ್ ಇದನ್ನ ಸ್ಯಾಂಡ್ ಪೇಪರ್ ಜೊತೆ ರಬ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಒಂದು ಲೇಯರ್ ಫಾರ್ಮ್ ಆಗಿರೋ ಮೆಗ್ನೀಷಿಯಂ ಆಕ್ಸೈಡ್ ಅದನ್ನು ರಿಮೂವ್ ಮಾಡುತ್ತೆ. ಸೊ ಅವಾಗ ನಾವು ಬರ್ನ್ ಮಾಡಿದಾಗ ಈಸಿಯಾಗಿ ಬರ್ನ್ ಆಗುತ್ತೆ ಅಂತ. ಸೊ ಆನ್ಸರ್ ನೀವು ಹೆಂಗ್ ಬರಿಬೇಕಪ್ಪ ಅಂತಂದ್ರೆ, ಸೊ ಮೆಗ್ನೀಷಿಯಂ ಇಸ್ ಹೈಲಿ ರಿಯಾಕ್ಟಿವ್ ಮೆಟಲ್. ಸೊ it reacts with oxygen present in the atmosphere and form magnesium oxide on the layer. It forms a layer of magnesium oxide on the magnesium metal. So to remove it, so we will rub with the sandpaper. ಸೊ ಈ ತರ ನೀವು ಆನ್ಸರ್ ಅನ್ನು ಬರೀಬೇಕಾಗುತ್ತೆ. ಸೊ ಇದಿಷ್ಟು ಪಾಯಿಂಟ್ಸ್ ನೀವು ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇವಾಗ ಕೆಮಿಕಲ್ ಈಕ್ವೇಶನ್ ಅಂತ ಏನು ಅಂತ ನೋಡೋಣ. ಸೊ ಕೆಮಿಕಲ್ ಈಕ್ವೇಶನ್ಸ್ ಅಂತಂದ್ರೆ,
ಇವಾಗಲೇ ಒಂದು ಎಕ್ಸಾಂಪಲ್ ನೋಡಿದ್ವಿ, ಬರ್ನಿಂಗ್ ಆಫ್ ಮೆಗ್ನೀಷಿಯಂ ಅಂತ. ಸೊ ಮೆಗ್ನೀಷಿಯಂ ಮೆಟಲ್ ಬಂದ್ಬಿಟ್ಟು Mg ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದು ಸಾಲಿಡ್, ಎಸ್ ಅಂದ್ರೆ ಇದು ಸಾಲಿಡ್ ಅಂತ. ಈ ತರ ಇದು ಮೆಗ್ನೀಷಿಯಂ ಮೆಟಲ್, ಈ ಕೆಳಗಡೆ ಏನ್ ಬ್ರಾಕೆಟ್ಸ್ ಅಲ್ಲಿ ಬರೀತೀವಿ ಅದು ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಎಸ್ ಅಂತಂದ್ರೆ ಸಾಲಿಡ್. ಸೊ ಈ ಮೆಗ್ನೀಷಿಯಂ ಏನ್ ಮಾಡ್ತಾ ಇದೆ, ಅಟ್ಮಾಸ್ಫಿಯರ್ ಇರೋ ಏರ್ ಜೊತೆ ಮೇಜರ್ ಆಗಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡ್ಬಿಟ್ಟು ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಗ್ತದೆ. ಸೊ ಈ ಮೆಗ್ನೀಷಿಯಂ ಬಂದ್ಬಿಟ್ಟು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡ್ತಾ ಇದೆ. ಆಕ್ಸಿಜನ್ O2 ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಸೊ ನೀವು ತಲೆನೇ ಕೆಡ್ಸ್ಕೊಂಬೇಡಿ, ಆಕ್ಸಿಜನ್ ಅಂದ್ರೆ O2 ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಬರೀ O ಅಂತ ಹೆಂಗ್ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಇದು ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಜಸ್ಟ್ ಇವಾಗ ಆಕ್ಸಿಜನ್ ಅಂದ್ರೆ O2 ಅಂತ ಅನ್ಕೊಳ್ಳಿ. ಸೊ ಈ G ಅಂದ್ರೆ ಆಕ್ಸಿಜನ್ ಅಂದ್ಬಿಟ್ಟು ಒಂದು ಗ್ಯಾಸ್. ಸೊ ಅದು ಏನ್ ಸ್ಟೇಟ್ ಆಫ್ ಮ್ಯಾಟರ್ ರೆಪ್ರೆಸೆಂಟ್ ಇದೀವಿ ನಾವಿಲ್ಲಿ ಮಾಡ್ಬೇಕಾಗತ್ತೆ. ಸೊ ಮೆಗ್ನೀಷಿಯಂ ಅಂದ್ಬಿಟ್ಟು ಆಕ್ಸಿಜನ್ ರಿಯಾಕ್ಟ್ ಆಯಿತು, ರಿಯಾಕ್ಟ್ ಮಾಡ್ಬಿಟ್ಟು ಇದು ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಯಿತು. ಇದು ಸಾಲಿಡ್. ಸೊ ನೀವು ಇದನ್ನ ಎಲ್ಲದಕ್ಕೂ ನೆನ್ಪಿಟ್ಕೊಳ್ಬೇಕಾಗಿಲ್ಲ, ಇದು ಸಾಲಿಡ್ ಇರುತ್ತೆ, ಇದು ಗ್ಯಾಸ್ ಇರುತ್ತೆ ಅಂತ, ಗ್ಯಾಸಸ್ ಇರುತ್ತೆ ಅಂತ. ಸೊ ಮೇಜರ್ ಆಗಿ ನೀವು Mg+O2 gives MgO ಈ ತರ ಕೆಮಿಕಲ್ ರಿಯಾಕ್ಷನ್ಸ್ ಬರೆದ್ರೆ ಸಾಕು. ಸೊ ಇವಾಗ ಕೆಮಿಕಲ್ ಈಕ್ವೇಷನ್ಸ್ ಅಪ್ಪ ಅಂದ್ರೆ ಇದನ್ನ ನಾವು ಕೆಮಿಕಲ್ ಈಕ್ವೇಷನ್ ಅಂತ ಕರಿತೀವಿ. ಸೊ ಇವಾಗ ಇಲ್ಲಿ ನಿಮ್ಗೆ ಒಂದು ಆರೋ ಮಾರ್ಕ್ ಕಾಣಿಸ್ತಾ ಇದೆ. ಸೊ ಈ ಆರೋ ಮಾರ್ಕ್ ಲೆಫ್ಟ್ ಸೈಡ್ ಇರೋದನ್ನ ಇದಿಷ್ಟು ನಾವು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಸೊ ಸಾರಿ, Mg+O2 gives MgO ಇದನ್ನ ಹೆಂಗೆ ನಮ್ಗೆ ಈಕ್ವೇಷನ್ ಗೊತ್ತಾಗುತ್ತೆ ಅಂತಂದ್ರೆ, ಸೊ ನಿಮ್ಗೆ ಒಂದು ಆರೋ ಮಾರ್ಕ್ ಇರುತ್ತೆ. ಸೊ ಈ ಆರೋ ಮಾರ್ಕ್ ನೋಡಿದ ತಕ್ಷಣ ಸೊ ಇದು ನಿಮಗೆ ಕೆಮಿಕಲ್ ಈಕ್ವೇಷನ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಆರೋ ಮಾರ್ಕ್ ಲೆಫ್ಟ್ ಸೈಡ್ ಅಲ್ಲಿ ಇರೋದನ್ನ ನಾವು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ಆರೋ ಮಾರ್ಕ್ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಸೊ ಈ ಮೆಗ್ನೀಷಿಯಂ ಮತ್ತೆ ಈ ಆಕ್ಸಿಜನ್ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಆರೋ ಮಾರ್ಕ್ ರೈಟ್ ಸೈಡ್ ಇರೋದು, ಈ ಆರೋ ಮಾರ್ಕ್ ರೈಟ್ ಸೈಡ್ ಇರೋದನ್ನ ನಾವು ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಈ ಆರೋ ಮಾರ್ಕ್ ರೈಟ್ ಸೈಡ್ ಇರೋದನ್ನ ಪ್ರಾಡಕ್ಟ್ ಅಂತ ಕರಿತೀವಿ. ಮತ್ತೆ ರಿಯಾಕ್ಟೆಂಟ್ಸ್ ಒಂದು 2 ಅಥವಾ ಜಾಸ್ತಿ ಇರ್ಬೋದು, 2, 3, 4 ಇರ್ಬೋದು. ಸೊ ಅದ್ರ ಮಧ್ಯೆ ನಾವು ಇಲ್ಲಿ ಪ್ಲಸ್ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಸೊ 3 ರಿಯಾಕ್ಟೆಂಟ್ ಇದ್ರೆ ಸೊ X+Y+Z. X ಅಂದ್ರೆ ಯಾವ್ದೋ ಎಲಿಮೆಂಟ್ ಆಗಿರ್ಬೋದು, Y ಅಂದ್ರೆ ಬೇರೆ ಏನಾಗಿ ಯಾವ್ದು ರಿಯಾಕ್ಟ್ ಮಾಡ್ತಾ ಇದೆ ಅದಾಗಿರ್ಬೋದು. ಸೊ X+Y+Z. ಸೊ ಪ್ಲಸ್ ಅನ್ನ ನಾವು ಯಾವ್ದು ರಿಯಾಕ್ಟ್ ಮಾಡ್ತಾ ಇದೆ ಸೊ ಇದನ್ನ ನಾವು ಸಿಂಬಲ್ ಯೂಸ್ ಮಾಡ್ತೀವಿ. ಸೊ Mg+O2 gives MgO ಇದಿಷ್ಟನ್ನ ನಾವು ಕೆಮಿಕಲ್ ಈಕ್ವೇಷನ್ ಅಂತ ಕರಿತೀವಿ. ಸೊ ನೀವೇನ್ ನೆನ್ಪಿಟ್ಕೊಬೇಕು, ಸೊ ಕೆಮಿಕಲ್ ಈಕ್ವೇಷನ್ ಅಂದ್ರೆ ಜಸ್ಟ್ ರೆಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಒಂದು ಆರೋ ಮಾರ್ಕ್ ಇರುತ್ತೆ, ಆ ಆರೋ ಮಾರ್ಕ್ ಲೆಫ್ಟ್ ಸೈಡ್ ಇರೋದನ್ನ LHS ಅಂತ ಏನ್ ಕರಿತೀವಿ, ಇದಿಷ್ಟನ್ನ ನಾವು LHS ಅಂತ ಕರಿತೀವಿ, ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ. ಸೊ ಈ ಆರೋ ಮಾರ್ಕ್ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದನ್ನ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಮತ್ತೆ ಇದನ್ನ ನಾವು RHS ಅಂತ ಕರಿತೀವಿ, ರೈಟ್ ಹ್ಯಾಂಡ್ ಸೈಡ್. ಸೊ ಆರೋ ಮಾರ್ಕ್ ಇರೋ ರೈಟ್ ಹ್ಯಾಂಡ್ ಸೈಡ್ ಇದನ್ನ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ಕೆಮಿಕಲ್ ಈಕ್ವೇಷನ್. ಸೊ ಇದಷ್ಟೇ, ಕೆಮಿಕಲ್ ಈಕ್ವೇಷನ್ ಏನಿಲ್ಲ, ಸಿಂಪಲ್. ಸೊ ಬೇಗ ಮುಗಿದೋಯ್ತು. ಸೊ ಇವಾಗ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಅನ್ನ ಶುರು ಮಾಡೋಣ. ಸೊ ಇದನ್ನ ಶುರು ಮಾಡೋಕ್ಕಿಂತ ಮುಂಚೆ ನಾವು ರಿಯಾಕ್ಷನ್ ಏನಕ್ಕೆ ಬ್ಯಾಲೆನ್ಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ನೀವು ಇವಾಗ ಕ್ಲಾಸ್ ನಿಂದ ನೋಡಿದ್ದೀರಾ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನಪ್ಪಾ ಅಂತಂದ್ರೆ, ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಅಂತ. ಅಥವಾ ನಾವು ಇನ್ನೊಂದ್ ತರ ಹೇಳೋದಾದ್ರೆ, ಟೋಟಲ್ ಮಾಸ್ ಆಫ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ರಿಯಾಕ್ಟೆಂಟ್ ಸೈಡ್ ಶುಡ್ ಬಿ ಈಕ್ವಲ್ ಟು ದ ಟೋಟಲ್ ಮಾಸ್ ಆಫ್ ದಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಪ್ರಾಡಕ್ಟ್ ಸೈಡ್. ಸೊ ಇದೇನು ಅರ್ಥ ಆಗಿಲ್ಲ ಅಂದ್ರೆ ಇದನ್ನ ಹೋಲ್ಡ್ ಮಾಡಿಕೊಳ್ಳಿ ಸದ್ಯಕ್ಕೆ. ಈಕ್ವೇಷನ್ ಬ್ಯಾಲೆನ್ಸ್ ಆದ್ಮೇಲೆ ಇದೇನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಇವಾಗ ಈಕ್ವೇಷನ್ ಬ್ಯಾಲೆನ್ಸ್ ಮಾಡೋಣ. ಸೊ ಈಕ್ವೇಷನ್ ಏನಕ್ಕೆ ಬ್ಯಾಲೆನ್ಸ್ ಮಾಡಬೇಕು, ಟು ಒಬೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ. ಸೊ ಇಲ್ಲಾಗಲೇ ನಾನು ಒಂದು ಈಕ್ವೇಷನ್ ತಂದಿದ್ದೀನಿ, Fe+H2O gives Fe3O4+H2 ಅಂತ. ಸೊ ನಾವು ಇವಾಗ ಈ ಈಕ್ವೇಷನ್ ಬ್ಯಾಲೆನ್ಸ್ ಮಾಡಬೇಕು. ಸೊ ಏನಕ್ಕೆ ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ, ಸೊ ಇಲ್ಲಿ ನೋಡಿ ರಿಯಾಕ್ಟೆಂಟ್ ಸೈಡ್ ಅಲ್ಲಿ Fe ಅಂತಿದೆ. ಫಸ್ಟ್ ಇಲ್ಲಿ ಎಷ್ಟು ಟೋಟಲ್ ಎಲಿಮೆಂಟ್ಸ್ ಇದೆ ಅಂತ ನೋಡ್ಬಿಡೋಣ. ಎಲ್ಲ ಎಲಿಮೆಂಟ್ ನಾವು ಬ್ಯಾಲೆನ್ಸ್ ಮಾಡಬೇಕು. ಸೊ ಇಲ್ಲಿ Fe ಇದೆ, Fe ಅಂದ್ರೆ ಐರನ್, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, H2O ಆಕ್ಸಿಜನ್ ಇದೆ. ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ನಿಮ್ಗೆ ಅದೇ ಇರುತ್ತೆ. ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಏನಿರುತ್ತೆ, ಪ್ರಾಡಕ್ಟ್ ಸೈಡ್ ಅಲ್ಲೂ ನಿಮಗೆ ಆ ಎಲಿಮೆಂಟ್ಸ್ ಇರುತ್ತೆ. ಸೊ ನಾವು ರಿಯಾಕ್ಟೆಂಟ್ ಸೈಡ್ ನೋಡೋದಾದ್ರೆ Fe ಬಂದ್ಬಿಟ್ಟು 1 ಇದೆ. ಸೊ ಇಲ್ಲಿ ಏನು ಬರ್ದಿಲ್ಲ ಅಂತಂದ್ರೆ ಇಲ್ಲಿ 1 ಅಂತ ಲೆಕ್ಕ. ಸೊ ರಿಯಾಕ್ಟೆಂಟ್ ಸೈಡ್ ಅಲ್ಲಿ Fe ಬಂದ್ಬಿಟ್ಟು 1 ಇದೆ, ಬಟ್ ನಾವು ಅದನ್ನೇ ಪ್ರಾಡಕ್ಟ್ಸ್ ನೋಡೋದಾದ್ರೆ Fe ಬಂದ್ಬಿಟ್ಟು 3 ಇದೆ. ಸೊ ನಿಮ್ಗೆ ಅವಾಗಲೇ ಹೇಳಿದೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನ್ ಹೇಳುತ್ತೆ, ಟೋಟಲ್ ಮಾಸ್ ಪ್ರೆಸೆಂಟ್ ಇನ್ ದ ರಿಯಾಕ್ಟೆಂಟ್ ಸೈಡ್ ಶುಡ್ ಬಿ ಈಕ್ವಲ್ ಟು ದ ಟೋಟಲ್ ಮಾಸ್ ಪ್ರೆಸೆಂಟ್ ಇನ್ ದ ಪ್ರಾಡಕ್ಟ್ ಸೈಡ್ ಅಂತ. ಸೊ ಇವಾಗ ಈ ಎಕ್ಸಾಂಪಲ್ ಅಲ್ಲಿ ರಿಯಾಕ್ಟೆಂಟ್ ಸೈಡ್ ಅಲ್ಲಿ Fe 1 ಇದೆ, ಮತ್ತೆ ಪ್ರಾಡಕ್ಟ್ ಅಲ್ಲಿ Fe 3 ಇದೆ. ಸೊ ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಸೊ ಮಾಸ್ ಎರಡು ಈಕ್ವಲ್ ಆಗ್ತಾ ಇಲ್ಲ. ಸೊ ನಾವಿವಾಗ ಈ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಬೇಕು. ಸೊ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ನಾನು ಇವಾಗ ಯಾವ ನಂಬರ್ ಹಾಕ್ಬೇಕು, ಸೊ Fe ಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ಇವಾಗ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 3 ಇದೆ, Fe 3 ಇದೆ. ಸೊ ಇಲ್ಲಿ Fe ಒಂದೇ ಇದೆ. ಸೊ ಇಲ್ಲಿ ನಾನು ಯಾವ ನಂಬರ್ ಹಾಕ್ಬೇಕು, ಸೊ Fe ಬ್ಯಾಲೆನ್ಸ್ ಆಗಕ್ಕೆ ಅಂತ. ಸೊ ಕಾಮನ್ ಸೆನ್ಸ್ ಆರಾಮ್ಸೆ ಹೇಳ್ಬೋದು, ಇಲ್ಲಿ ಒಂದೇ ಇದೆ, ಇಲ್ಲಿ ನಾನು 3 ಹಾಕಿದ್ರೆ ಇಲ್ಲೂ 3 Fe ಆಯ್ತು, ಇಲ್ಲಿ ಆಗ್ಲೇ 3 Fe ಇದ್ರೆ
ಸೊ LHS ಇವಾಗ 3 Fe ಇದೆ, RHS ಅಲ್ಲೂ 3 ಐರನ್ ಇದೆ. ಸೊ ಇವಾಗ ಇದು ಬ್ಯಾಲೆನ್ಸ್ ಆಯ್ತು. ಮತ್ತೆ ಇನ್ನೊಂದು ವಿಷಯ ನೀವು ನೋಡ್ಬೇಕಾಗಿರೋದು ಏನಂತಂದ್ರೆ, ಇಲ್ಲಿ ನಂಬರ್ ನಾವು ಯಾವಾಗಲೂ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ನಾವು ನಂಬರ್ನ ಇಲ್ಲಿ ಹಾಕ್ಬೇಕು. ನಾವೇನ್ ಎಲಿಮೆಂಟ್ಸ್ ಬಡಿತೀವಿ ಅದು ಪಕ್ಕದಲ್ಲಿ ಹಾಕ್ಬೇಕು. ನಾವು ಇವಾಗ Fe ಒಂದೇ ಒಂದಿತ್ತು, ಸೊ ಇಲ್ಲಿ ನಾನು 3 ಹಾಕ್ಬೇಕು ಅಲ್ಲಿ ಬ್ಯಾಲೆನ್ಸ್ ಆಗಕ್ಕೆ. ಸೊ ನಾನು ಇಲ್ಲಿ 3 ಅಂತ ಇದನ್ನ ಈ ತರ ಹಿಂಗ್ ಆಗಕ್ಕಾಗಲ್ಲ. ಸೊ ನಾವೇನೇ ಬ್ಯಾಲೆನ್ಸ್ ಮಾಡೋದಿದ್ರು ನಂಬರ್ ಈ ಎಲಿಮೆಂಟ್ಸ್ ಪಕ್ಕದಲ್ಲಿ ಈ ತರ ನಂಬರ್ಸ್ ಹಾಕ್ಬಿಟ್ಟು ಮಾಡಬೇಕು. ಇಲ್ಲಿ Fe 3 ಇದೆ, ಒಂದಿತ್ತು 3 ಹಾಕಕ್ಕೆ ಅಂತ ನಾನು ಇಲ್ಲಿ ಈ ತರ ಮಾಡಕ್ಕಾಗಲ್ಲ, ಇದು ರಾಂಗ್ ಆಗುತ್ತೆ. ಸೊ ಇವಾಗ Fe ಬ್ಯಾಲೆನ್ಸ್ ಆಯ್ತು. ಸೊ ನೆಕ್ಸ್ಟ್ ನಮ್ಗೆ ಹೋಗೋಣ. ಪ್ರತಿಯೊಂದು ಎಲಿಮೆಂಟ್ ನೀವು ಬ್ಯಾಲೆನ್ಸ್ ಮಾಡಬೇಕು. ಸೊ ಹೈಡ್ರೋಜನ್ ನೋಡೋಣ. ಸೊ ಹೈಡ್ರೋಜನ್ ಇಲ್ಲಿ 2 ಇದೆ. ಸೊ ಇಲ್ಲಿ ಏನು ಇಲ್ಲ ಅಂತಂದ್ರೆ 1 ಅಂತ ಲೆಕ್ಕ. ಸೊ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ಸೊ 2 into 1. ಸೊ ನೀವು ಇದನ್ನ 2 into 1 ಈ ತರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಎಷ್ಟು ಹೈಡ್ರೋಜನ್ ಇದೆ LHS ಅಲ್ಲಿ ಅಂತಂದ್ರೆ ಏನು ಇಲ್ಲ ಅಂತಂದ್ರೆ 1 ಅಂತ ಲೆಕ್ಕ. ಇಲ್ಲಿ 2 ಇದೆ. ಸೊ 2 into 1. ಸೊ 2 into 1 2. ಸೊ ಟೋಟಲ್ ಆಗಿ 2 ಹೈಡ್ರೋಜನ್ ಇದೆ LHS ಅಲ್ಲಿ. ಅದೇ ನಾವು RHS ನೋಡೋದಾದ್ರೆ ಸೊ ಸೇಮ್ ಅದೇ ತರ ಏನು ಇಲ್ಲ ಅಂತಂದ್ರೆ 1 ಅಂತ ಲೆಕ್ಕ. ಸೊ 2 into 1 ಇಲ್ಲೂ 2 ಹೈಡ್ರೋಜನ್ ಇದೆ. ಸೊ ರಿಯಾಕ್ಟೆಂಟ್ ಸೈಡ್ 2 ಹೈಡ್ರೋಜನ್ ಇದೆ, ಪ್ರಾಡಕ್ಟ್ ಸೈಡ್ 2 ಹೈಡ್ರೋಜನ್ ಇದೆ. ಸೊ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿದೆ. ಸೊ ಅದನ್ನೇನು ಬಿಟ್ಬಿಡಿ, ನೆಕ್ಸ್ಟ್ ಎಲಿಮೆಂಟ್ ಹೋಗಿ. ಸೊ ನೆಕ್ಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಆಕ್ಸಿಜನ್. ಸೊ ಆಕ್ಸಿಜನ್ ಬಂದ್ಬಿಟ್ಟು ಏನು ಇಲ್ಲ ಅಂದ್ರೆ 1 ಅಂತ ಲೆಕ್ಕ. ಸೊ ಆಕ್ಸಿಜನ್ LHS ಅಲ್ಲಿ 1 ಇದೆ. ಮತ್ತೆ RHS ನಾವು ತಗೊಳ್ಳೋದಾದ್ರೆ RHS ಅಲ್ಲಿ 4 ಇದೆ. 4 into 1 ಸೊ 4 ಇದೆ. ಸೊ ಇವಾಗ ನಾನು ಎಷ್ಟು ಎಷ್ಟು ನಾನು ನಂಬರ್ ಹಾಕ್ಬೇಕು ಇಲ್ಲಿ ಆಕ್ಸಿಜನ್ಗೆ, ಸೊ ಇದು ಬ್ಯಾಲೆನ್ಸ್ ಆಗಕ್ಕೆ ಅಂತ. ಸೊ ಇಲ್ಲಿ 4 ಇದೆ, ಇಲ್ಲಿ 1 ಇದೆ, ಇಲ್ಲಿ ನಾನು ಎಷ್ಟು ನಂಬರ್ ಹಾಕ್ಬೇಕು ಇಲ್ಲಿ ಬ್ಯಾಲೆನ್ಸ್ ಮಾಡಕ್ಕೆ ಅಂತ. ಸೊ ಇಲ್ಲಿ ಮತ್ತೆ ನಾನು ಇಲ್ಲಿ 4 ಹಾಕ್ಬೇಕು ಬ್ಯಾಲೆನ್ಸ್ ಆಗಕ್ಕೆ. ಸೊ ಕಾಮನ್ ಸೆನ್ಸ್ ಆರಾಮ್ಸೆ ಇಲ್ಲಿ 4 ಇದೆ, ಇಲ್ಲಿ 1 ಇದೆ. ಸೊ ನಂಬರ್ ಮಲ್ಟಿಪ್ಲೈ ಆಗ್ತದೆ, ಆಡ್ ಆಗ್ತಾ ಇಲ್ಲ. ಸೊ ನೀವು ಇವಾಗ ಇಲ್ಲಿ 3 ಹಾಕಕ್ಕಾಗಲ್ಲ, ಇಲ್ಲಿ 1 ಇತ್ತಾಗಲೇ ಇವಾಗ ನಾನು 3 ಆಕ್ಸಿಜನ್ ಹಾಕ್ತೀನಿ. ಸೊ ಇಲ್ಲಿ 4 ಇತ್ತು, ಸೊ 1 + 3 ಬ್ಯಾಲೆನ್ಸ್ ಆಗುತ್ತೆ. ಆ ತರ ಅಲ್ಲ, ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತದೆ, ಮಲ್ಟಿಪ್ಲಿಕೇಶನ್ ಮಾಡ್ತಾ ಇರೋದು. ಸೊ ಇಲ್ಲಿ 4 ಇದೆ, ಇಲ್ಲಿ ನಾನು 4 ಹಾಕಿದ್ರೆ 4 into 1 4 ಆಯ್ತು. ಸೊ 4 ಇಲ್ಲಿ ನೀವು 4 ಹಾಕಿದ್ರೆ ಇಲ್ಲಿ 4 ಆಕ್ಸಿಜನ್ 4 ಇದೆ, ಇಲ್ಲೂ ಆಕ್ಸಿಜನ್ 4 ಇದೆ. ಸೊ ಆಕ್ಸಿಜನ್ ಬ್ಯಾಲೆನ್ಸ್ ಆಗಿದೆ. ಬಟ್ ಇವಾಗ ನೀವು ಇದಿಷ್ಟು ಈ ಈಕ್ವೇಷನ್ ಕೊಟ್ಟಿದ್ರು ಅಂತ ಅನ್ಕೊಳ್ಳೋಣ ಮುಂಚೆ, Fe + H2O gives Fe3 4 + H2 ಅಂತ. ಸೊ ನೀವು ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಆ ಬ್ಯಾಲೆನ್ಸಿಂಗ್ ಈಕ್ವೇಷನ್ ರಾಂಗ್ ಆಗುತ್ತೆ. ಯಾಕೆ ಅಂತಂದ್ರೆ ಮುಂಚೆ ಇವಾಗ ಮತ್ತೆ ಹೈಡ್ರೋಜನ್ ಚೆಕ್ ಮಾಡಿದ್ರೆ ನೀವು 4 into 2. ಸೊ ಇದು ಪ್ರೀವಿಯಸ್ ಆಗಿತ್ತು. ಇವಾಗ ಮುಂಚೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಹೈಡ್ರೋಜನ್ 2 ಇತ್ತು. ಬಟ್ ನಾವು ಇವಾಗ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಿದ್ಮೇಲೆ ಹೈಡ್ರೋಜನ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ 4 into 2 ಹೈಡ್ರೋಜನ್ ಬಂದ್ಬಿಟ್ಟು 8 ಇದೆ. ಅದೇ ನಾವು RHS ಅಲ್ಲಿ ನೋಡೋದಾದ್ರೆ ಹೈಡ್ರೋಜನ್ ಬಂದ್ಬಿಟ್ಟು 2 ಇದೆ. ಸೊ ಕನ್ಫ್ಯೂಸ್ ಆಗ್ಬಿಡಿ. ಏನಾಗುತ್ತೆ ಅಂತಂದ್ರೆ ನಾವು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಫಸ್ಟ್ ಒಂದೊಂದೇ ಎಲಿಮೆಂಟ್ ನೋಡ್ಕೊಂಡು ಹೋಗ್ತೀವಿ. ಸೊ ಫಸ್ಟ್ ಇಲ್ಲಿ ಐರನ್ ಇತ್ತು, ಐರನ್ ಬ್ಯಾಲೆನ್ಸ್ ಮಾಡಿದ್ವಿ. ನೆಕ್ಸ್ಟ್ ಹೈಡ್ರೋಜನ್ ನೋಡಿದ್ವಿ, ಹೈಡ್ರೋಜನ್ ಅದಾಗತ್ತೆ ಬ್ಯಾಲೆನ್ಸ್ ಆಗಿತ್ತು. ಸೊ ಅದನ್ನ ಬಿಟ್ಬಿಟ್ವಿ, ನೆಕ್ಸ್ಟ್ ಆಕ್ಸಿಜನ್ ಹೋದ್ವಿ. ಸೊ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಿದ್ವಿ. ಏನಾಯ್ತು ಅಂತಂದ್ರೆ ಆಕ್ಸಿಜನ್ ಬ್ಯಾಲೆನ್ಸ್ ಆದ್ಮೇಲೆ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿತ್ತು, ಅನ್ಬ್ಯಾಲೆನ್ಸ್ ಆಯ್ತು. ಸೊ ನೀವು ಫುಲ್ ಈಕ್ವೇಷನ್ ಚೆಕ್ ಮಾಡಬೇಕಾಗುತ್ತೆ. ಒಂದ್ಸತಿ ಕಂಪ್ಲೀಟ್ ಬ್ಯಾಲೆನ್ಸ್ ಮಾಡಾದ್ಮೇಲೆ ಮತ್ತೆ ಒಂದ್ಸತಿ ಚೆಕ್ ಮಾಡಿ ಎಲ್ಲ ಎಲಿಮೆಂಟ್ಸ್ ಬ್ಯಾಲೆನ್ಸ್ ಆಗಿದೆಯಾ ಅಂತ. ಸೊ ಇವಾಗ ಹೈಡ್ರೋಜನ್ ಅನ್ಬ್ಯಾಲೆನ್ಸ್ ಆಗಿರೋದ್ರಿಂದ ಮತ್ತೆ ಅದನ್ನ ಬ್ಯಾಲೆನ್ಸ್ ಮಾಡಿ. ಸೊ ನಾವು ಎಲ್ಲಿ ತನಕ ಈ ತರ ಮಾಡ್ತಾ ಇರಬೇಕು ಅಂತಂದ್ರೆ ಕಂಪ್ಲೀಟ್ ಈಕ್ವೇಷನ್ ಯಾವಾಗ ಬ್ಯಾಲೆನ್ಸ್ ಆಗುತ್ತೆ ಅಲ್ಲಿ ತನಕ ನಾವು ಇದನ್ನ ಮಾಡ್ತಾ ಇರಬೇಕಾಗುತ್ತೆ. ಸೊ ಇವಾಗ 4 into 2 LHS ಅಲ್ಲಿ 8 ಇದೆ, ಮತ್ತೆ ಇಲ್ಲಿ RHS ಅಲ್ಲಿ 2 ಇದೆ. ಸೊ ಇವಾಗ ಯಾವ ನಂಬರ್ ಹಾಕ್ಬೇಕು ಇಲ್ಲಿಗೆ, ಸೊ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಕ್ಕೆ ನಾನು ಅವಾಗ ಇದೆ ಇಲ್ಲಿ 2 ಇದೆ. ಸೊ ನನಗೆ 6 ನಂಬರ್ ಹಾಕಕ್ಕಾಗಲ್ಲ, ಯಾಕಂದ್ರೆ ನಾವು ಇಲ್ಲಿ ಅಡಿಷನ್ ಮಾಡ್ತಾ ಇಲ್ಲ, 2 ಆಗ್ಲೇ ಇದೆ, 6 ಹಾಕ್ತೀನಿ. ಸೊ ಇವಾಗ 6 + 2 8 ಆಗುತ್ತೆ ಅಂತ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದೀವಿ. ಸೊ ನಾವು 4 ಹೈಡ್ರೋಜನ್, ಸೊ ನಾನು 4 ಅಂತ ಹಾಕಿದ್ರೆ 4 into 2 ಸೊ ಇವಾಗ 8 ಹೈಡ್ರೋಜನ್ ಆಯ್ತು. ಸೊ ಇವಾಗ 8 ಹೈಡ್ರೋಜನ್, ಇಲ್ಲಿ 8 ಹೈಡ್ರೋಜನ್. ಸೊ ಇವಾಗ ಮತ್ತೆ ಕಂಪ್ಲೀಟ್ ಆಗಿ ಚೆಕ್ ಮಾಡೋಣ ಎಲ್ಲ ಬ್ಯಾಲೆನ್ಸ್ ಆಗಿದೆ ಅಂತ. ಸೊ Fe 3 into 1 3 ಇದೆ, ಇಲ್ಲೂ ಅಷ್ಟೇ 3 into 1 3 ಇದೆ, Fe ಬ್ಯಾಲೆನ್ಸ್ ಆಗಿದೆ. ಹೈಡ್ರೋಜನ್ ಚೆಕ್ ಮಾಡೋಣ. 4 into 2 8 ಇದೆ, RHS ಅಲ್ಲಿ 4 into 2 8 ಇದೆ, ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ ಆಕ್ಸಿಜನ್ 4 into 1 4 ಇದೆ, ಮತ್ತೆ ಇಲ್ಲೂ ಅಷ್ಟೇ RHS ಅಲ್ಲಿ 4 into 1 4 ಇದೆ. ಸೊ ಇದು ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿರೋ ಈಕ್ವೇಷನ್. ಸೊ ಮುಂಚೆ ನಮಗೆ Fe + H2O gives Fe3O4 + H2 ಇದು ಅನ್ಬ್ಯಾಲೆನ್ಸ್ಡ್ ಈಕ್ವೇಷನ್ ಆಗಿತ್ತು. ಇದನ್ನ ತಗೊಂಡು ನಾವಿಲ್ಲಿ ಈ ತರ ಬ್ಯಾಲೆನ್ಸ್ ಮಾಡಿದ್ವಿ. ಸೊ ಈ ತರ ನೀವು ಟ್ರಯಲ್ ಅಂಡ್ ಎರರ್ ಮೆಥಡ್ ಹಾಕ್ಬಿಟ್ಟು ನೀವು ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ. ಮತ್ತೆ ಇನ್ನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ, ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಪ್ರೊಸೀಜರ್ ಕೊಟ್ಟಿದ್ದಾರೆ. ಸೊ ಆ ಪ್ರೊಸೀಜರ್ ಅಲ್ಲಿ ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಅಂತ ಒಂದು 3-4 ಸ್ಟೆಪ್ ಕೊಟ್ಟಿದ್ದಾರೆ. ಬಟ್ ಆ ತರ ಸ್ಟೆಪ್ಸ್ ಪ್ರೊಸೀಡ್ ಮಾಡೋದು ತುಂಬಾ ಲಾಂಗ್ ಆಗುತ್ತೆ. ಸೊ ಈ ಬ್ಯಾಲೆನ್ಸ್ ಇಂದ ಈಕ್ವೇಷನ್ ಇಂದ ಕ್ವಶನ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಬರೋದು ಸ್ವಲ್ಪ ಪ್ರೊಬಬಿಲಿಟಿ ಕಮ್ಮಿ ಇದೆ. ಏನಕ್ಕಂತಂದ್ರೆ ಈ ತರ ನಿಮಗೆ ಸಪರೇಟ್ ಆಗಿ ಈಕ್ವೇಷನ್ಸ್ ಕೊಟ್ಬಿಟ್ಟು ನಿಮಗೆ ಬ್ಯಾಲೆನ್ಸ್ ಮಾಡಿ ಅಂತ ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೊಡೋಲ್ಲ ಕ್ವಶನ್ಸ್. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ
ಕೆಮಿಕಲ್ ರಿಯಾಕ್ಷನ್ ಮತ್ತೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಸ್ಟಾರ್ಟ್ ಮಾಡಿದಾಗ ಸೊ ನಿಮಗೆ ಕ್ವಶನ್ಸ್ ಈ ತರ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಕಾಂಬಿನೇಷನ್ ರಿಯಾಕ್ಷನ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಈ ತರ ರಿಯಾಕ್ಷನ್ಸ್ಗಳು ಬರುತ್ತೆ. ಸೊ ಬೋರ್ಡ್ ಎಕ್ಸಾಮ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಕಾಂಬಿನೇಷನ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್ ಅಂತ ಕೊಡ್ತಾರೆ. ನೀವು ಆ ಎಕ್ಸಾಂಪಲ್ ನ ಬರೆದಾಗ ಸೊ ಈ ತರ ನೀವು ಎಕ್ಸಾಂಪಲ್ ನ ಕೊಡ್ತೀರಾ, ಆ ಎಕ್ಸಾಂಪಲ್ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ನೀವು ಜಸ್ಟ್ ಬ್ಯಾಲೆನ್ಸಿಂಗ್ ಮಾಡೋದು ಹೆಂಗೆ ಅಂತ ಗೊತ್ತಿದ್ರೆ ಸಾಕು. ಸೊ ಇದನ್ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಹೆಂಗ್ ಮಾಡೋದು ಅಂತ ಒಂದ್ಸರಿ ಯಾವಾಗ ಕಲಿತೀರಾ ನೀವು ಆವಾಗ ಕರೆಕ್ಟಾಗಿ ಕೂತ್ಕೊಂಡು ಒಂದ್ಸರಿ ಹೆಂಗ್ ಬ್ಯಾಲೆನ್ಸ್ ಮಾಡೋದು ಅಂತ ನೋಡ್ಬಿಟ್ಟು ಒಂದು 10ರಿಂದ 15 ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ನಿಮಗೆ ಗೊತ್ತಾದ್ರೆ ಸಾಕು. ಸೊ ಕ್ವಶನ್ಸ್ ಇದರಿಂದ ಬರೋದು ಕಮ್ಮಿ ಇದೆ. ಸೊ ನಾನು ಮತ್ತೆ ಇನ್ನೊಂದು ವೆರೈಟಿ ಕ್ವಶನ್ಸ್ ತಂದಿದ್ದೀನಿ. ಸೊ ಈ 4 ಕ್ವಶನ್ಸ್ ನಾವು ನೋಡೋಣ. ಈ ಒಂದು ಕ್ವಶನ್ ಕಂಪ್ಲೀಟ್ ಮಾಡಿದ್ವಿ. ಸೊ ಈ 3 ಕ್ವಶನ್ ನ ಹೆಂಗ್ ಬ್ಯಾಲೆನ್ಸ್ ಮಾಡೋದು ಅಂತ ನೋಡೋಣ. ಸೊ ಈ 3 ಬೇರೆ ಬೇರೆ ತರದಾಗಿದೆ, ಕ್ವಶನ್ಸ್ ಬೇರೆ ಬೇರೆ ತರ ಡಿಫ್ರೆಂಟ್ ಇದೆ. ಸೊ ಇದನ್ನ ನಾವು ಜಸ್ಟ್ 4 ಕ್ವಶನ್ ಇಂದ ಕಂಪ್ಲೀಟ್ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಈಕ್ವೇಷನ್ಸ್ ಕಲಿಬಹುದಾಗುತ್ತೆ. ಸೊ ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋಗೆ. ಅಲ್ಲಿ ತನಕ ಓಕೆ ಬಾಯ್.